ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಂದರೇಶ್. ಸ್ನೇಹಿತರೆ, ನಾನಿವತ್ತು ಶಿರಾ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಲ್ಲಿದ್ದೇನೆ. ಈ ಹಳ್ಳಿಯ ವಿಶೇಷ ವ್ಯಕ್ತಿಗಳ ಜೊತೆ ಮಾತಾಡಬೇಕು, ಇಂಟರ್ವ್ಯೂ ಮಾಡಬೇಕು, ಹಾಗೆ ಚಿಟ್ ಚಾಟ್ ನಡೆಸಬೇಕು ಅಂತ ನಾನು ಈ ಊರಿಗೆ ಬಂದಿದ್ದೇನೆ. ಬನ್ನಿ, ಹಾಗಾದ್ರೆ ಈ ಊರಿನಲ್ಲಿ ಯಾವ ಯಾವ ವ್ಯಕ್ತಿಗಳಿದ್ದಾರೆ, ಇಂಟ್ರೆಸ್ಟಿಂಗ್ ವ್ಯಕ್ತಿಗಳಿದ್ದಾರೆ ಎಂಬುದನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇವನು ಯಾರು? ಇವನು ಟೋಪಿ ಗೀಪಿ ಇಕ್ಕೊಂಡು ಕೈಯಾಗಿ ಹಾಕ್ತಾ ಹಿಡ್ಕೊಂಡ್ ಬಂದವನಲ್ಲ. ನಮ್ಮೂರಿಗೆ ಇವನು ಹೊಸ ಬಿದ್ದಂಗ ಇದ್ದಾನಪ್ಪ. ಇವನು ಯಾರು ಇವನು? ಯಜಮಾನ್ರೆ, ನಿಮ್ಮ ಹೆಸರೇನು? ಯಾಕಪ್ಪ? ನನ್ನ ಹೆಸರು ಬೋರಜ್ಜ ಅಂತ. ಊರಾಗೆಲ್ಲ ಬೋರಣ್ಣ, ಬೋರಜ್ಜ, ಬೋರಪ್ಪ ಅಂತ ಎಲ್ಲ ಕರೀತಾರೆ. ಏನಾಗಬೇಕಾಯ್ತು? ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಜಮಾನ್ರೆ, ಎದ್ರಕಮ್ಮಕ್ ಹೋಗ್ಬೇಡ್ರಿ. ನಾವೇನ್ ಯಾರು ಅಲ್ಲ, ನ್ಯೂಸ್ ಚಾನಲ್ಲರು. ನಿಮ್ಮೂರಾಗೆ ವಿಶೇಷವಾದ ವ್ಯಕ್ತಿಗಳು ಯಾರ ಇದಾರೆ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಅಲ್ಲ, ನಾನ್ ಎದ್ರಕಂಡೆ ಅಂತ ಯಾವಾಗ ಹೇಳ್ದೆ? ನಾನ್ ಎದ್ರಕಂಬದೇ ಮಾಡಲ್ಲ ಅವಳು. ಯಾಕಂದ್ರೆ ದಂಡ್ಗೆ ಹೇಳು ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ, ಈ ಮೈಗೆ ಹಿಡ್ಕೊಂಬಂದ್ರೆ ಎದುರ್ತೀನಿ ನಾನು. ಎದ್ರಕಂಬಲ್ಲ. ಅಲ್ವಲ್ಲ ಪಾಪ, ನಿನ್ಗೆ ನಮ್ಮೂರಾಗೆ ವಿಶೇಷವಾದಂತ ವ್ಯಕ್ತಿಗಳು ಇದಾರೆ ಅಂತ ಯಾರೆಲ್ಲ ಹೇಳಿದ್ ನಿಮ್ಗೆ? ಎಲ್ಲನ ದನ ಮೇಸ್ಕೊಂಡು ಎಮ್ಮೆ ಕೊಟ್ಟು ಮೈ ತೊಳ್ಕೊಂಡಿರೋ ಅಂತವ್ರೆ ಇರೋದು. ವಿಶೇಷ ವ್ಯಕ್ತಿಗಳು ಯಾರೆಲ್ಲ ಇದಾರೆ ನೋಡಿ ಬೋರಜ್ಜ ಅವ್ರೆ, ನಮಗೆ ಈ ಊರಿನ ಬಗ್ಗೆ ಗೊತ್ತಿಲ್ಲ. ವಿಶೇಷವಾದಂತಹ ವ್ಯಕ್ತಿಗಳನ್ನ ನಾವು ಮಾತಾಡಿಸ್ಬೇಕು ಅಂತ ಬಂದಿದ್ದೀವಿ. ನೀವು ತಿಳಿಸಿದ್ರೆ ನಾವು ಅಲ್ಲಿಗೆ ಹೋಗ್ತೀವಿ, ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತೀವಿ. ನೀವೇ ವಿಶೇಷ ಅಂತಂದ್ರೆ ನಿಮ್ಮನ್ನೇ ಮಾತಾಡಿಸ್ತೀವಿ ನಾವು. ಯಪ್ಪ ಸ್ವಾಮಿ, ನೀ ಕೈ ಮುಗಿತೀನಿ, ನಾನೇನು ಮಾತಾಡಿಸ್ಬೇಡಪ್ಪ. ಬರೇ ಮೈಯಾಗ ಬೇರೆ ಇದ್ದೀನಿ, ಊರಾಗೆಲ್ಲ ನೋಡ್ಬಿಟ್ಟು ನೊಕ್ಕಿ ಬಿಡ್ತಾರೆ. ಬೇಡ, ಹೋಗ್ ಸುಮ್ನೆ. ನಂತ ಏನ್ ವಿಶೇಷತೆ ಐತಿ? ಯಾರ ಪುನಃ ತುಂಬ್ರ ಯಾರನ್ನ ಮಾತಾಡಿಸ್ಕೊಂಡು ಹೋಗು. ಇದ್ಯಾರು ಬೋರಾಜು ಹಿಂಗ್ ಬಂದವ್ರೆ? ಯಾರಿವ್ರು? ಪುಟ್ರಂಗಜಿ, ಟಿವಿ ಚಾನಲ್ನರಂತೆ. ಟಿವಿ ಚಾನಲ್ನರು ನಮ್ಮೂರಿಗೆ ಯಾಕೆ ಬರಕ್ ಹೋದ್ರಿ ಇವ್ರು? ನೋಡಿ ಪುಟ್ರಂಗಜಿ ಬಂದಿರೋದ. ನಮ್ಮೂರಾಗೆ ಯಾರ ವಿಶೇಷವಾದ ವ್ಯಕ್ತಿಗಳಿದ್ರೆ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೀನಿ ಅಂತಾನೆ ಅಪ್ಪ. ಇನ್ಯಾವ ವಿಶೇಷವಾದ ಇದಾರ ನಮ್ಮೂರಲ್ಲಿ? ಲೆಕ್ಕ ಹಾಕು. ಏ ಬೋರಜ್ಜ, ಊರ್ಗೆ ಯಾರನ್ನ ಹೊಸಬ್ರು ಬಂದ್ರೆ ಅವ್ರ ತಪ್ಪು ಸುಕ್ಕನ್ ಮಾತಾಡಕ್ ಹೋಗ್ಬೇಡ ನೀನು. ನಿಂಗೆ ಗೊತ್ತಾಗಲ್ಲ, ಮಾಡಲ್ಲ. ಇವಾಗ ಈ ಪಿನ ಮಾರಕ್ ಬರೋದು, ತಿರ್ಗಾ ಪಾತ್ರೆ ಮಾರಕ್ ಬರೋದು, ಕೂದ್ಲು ಇದಾವೆ ನಮ್ಮ ಅಂತ ಬರೋದು, ಕಾಯಿ ಸಿಪ್ ಮಾರಕ್ ಬರೋದು, ಹೊಂಗೆ ಎಣ್ಣೆ, ಕಡ್ಲೆಕಾಯಿ ಎಣ್ಣೆ, ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಂತ ಮಾರ್ಕೊಂಡ್ ಬರೋದು. ಇವೆಲ್ಲ ಹಿಂಗ್ ಬಂದ್ಬಿಟ್ಟು ಕಳ್ತನಕ್ ನಿಂತವ್ರಂತೆ. ಮೈ ಮೇಲಿದ್ದಿದ್ದು ಒಡವೆ ಬಂಗಾರ ಎಲ್ಲ ಕಿತ್ಕೊಂಡು ಹೋಗೋದು, ಕೊಳ್ಳಾಗಿದ್ದಿದ್ದು ಆತನ ಕಿತ್ಕೊಂಡು ಹೋಗೋದು, ಕಿವೆ ಮೂಗ್ನಾಗ ಇದ್ದಿದ್ದು ಆತನ ಕಿತ್ಕೊಂಡು ಹೋಗೋದು, ಒಂಟಿವರೆ ಸಿಕ್ಕಿರ್ ದುಡ್ಡು ಇಸ್ಕೊಂಡು ಹೋಗೋದು, ಇವೆಲ್ಲ ಮಾಡ್ತಾರಂತೆ. ಅದಕ್ಕೆ ಒಂದ್ರ ಒಟ್ಟು ನೀನು ಭಯವಾಗಿರಪ್ಪ. ಇವ ಇನ್ ನೋಡ್ರಿ ಹಂಗೆ ಕಾಮ್ತಾನೆ. ಯಾರು ನಾವೆಲ್ಲಿವರೆಗೂ ಇವ್ರನ್ನು ನೋಡೇ ಇಲ್ಲ. ಇವತ್ತು ನಮ್ಮ ಊರಿಗೆ ಬಂದೇವ್ರಿ. ಹುಷಾರಾಗಿರಪ್ಪ ನೀನು. ಒಳ್ಳೆ ಚಂದ ಕೇಳ್ಬೇಕಂದ್ಬಿಟ್ರಂಗಜ್ಜಿ ನೀನು. ನಂತ ಏನೈತಿ ಅಂತ ಕಿತ್ಕೊಂಡು ಹೋಗ್ತಾನೆ ಹೇಳು. ಕಿತ್ಕೊಂಡ್ರೆ ಒಂದ್ ಕಿತ್ಕೊಂಡು ಹೋಗ್ಬೋದು ಅಷ್ಟೇನ. ಈ ಶೆಡ್ಡಿನ ಹಿಂದೆ ಎರಡು ತಕ್ಕ ತೂತ ಐತೆ. ಕಿತ್ಕೊಂಡೋದ್ರೆ ಅರ್ಧ ದಾರ್ಯಾಗ ನೋಡಿ ಬಿಸಾಕೆ ಹೋಗ್ಬೇಕು ಅವನು. ನಂತ ಏನೈತಿ ಅಂತ ಕಿತ್ಕೊಂಡು ಹೋಗ್ತಾನೆ ಹೇಳು. ಅಯ್ಯ ದೇವ್ರೆ. ಯಜಮಾನ್ರೆ, ದಯವಿಟ್ಟು ನೀವು ನಮಗೆ ಸಹಕರಿಸಬೇಕು. ನಿಮ್ಮೂರಲ್ಲಿರ್ತಕ್ಕಂಥ ಇಂಟರೆಸ್ಟಿಂಗ್ ವ್ಯಕ್ತಿ ಯಾರು, ಬುದ್ಧಿವಂತರು ಯಾರು, ಓದ್ಕೊಂಡಿರೋರು ಯಾರು ಅನ್ನೋದ್ರ ಬಗ್ಗೆ ಹೇಳಿದ್ರೆ ನಾವು ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತೀವಿ. ಇದೊಳ್ಳೆ ಚಂದ ಕಾತಲ್ಲಪ್ಪ. ಈಗ ಯಾರು ಹೇಳಮ್ ನಾನು? ಸ್ವಾಮಿ ಒಬ್ಬ ಇದ್ದಾನೆ ಸ್ವಾಮಿ. ನಿಮಗ್ ಬೇಕಾದರೆ ಒಬ್ಬ ಇದ್ದಾನೆ. ಹೌದಾ ಯಜಮಾನ್ರೆ? ವೆರಿ ಗುಡ್ ವೆರಿ ಗುಡ್. ಯಾರು ಎಲ್ಲ ಇದಾರೆ? ಅವ್ರು ಇಮ್ಮಿಡಿಯೇಟ್ ಆಗಿ ಕರ್ಸಿ ಯಜಮಾನ್ರೆ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಬೋರಜ್ಜ ಯಾರಜ್ಜ ಅಂತಾರು? ನಮ್ಮೂರಾಗ ಯಾರ ಇದಾರೆ? ಏನ ಇನ್ಯಾರು ಪುಟ್ರಂಗಜ್ಜಿ? ಮಾತಿನ ಮಲ್ಲ, ಜಗದೇಕ ವೀರ, ಗಂಡುಗಳಿಗೆ ಗಂಡು, ಕುಡುಕರಿಗೆ ಕುಡುಕ, ಮಹಾ ಕುಡುಕ, ನಿನ್ನ ಮಗ ಸೀನಪ್ಪ ಕಣ್ ಪುಟ್ರಂಗಜ್ಜಿ, ಸೀನಪ್ಪ. ಈಗ ನೋಡು, ಇದಕ್ಕೆ ನಿನ್ನ ಮೇಲರಿಗೆ ಬೇಜಾರಾಗೋದು. ಅವ್ನು ಕುಡ್ದೆಲ್ಲಿ ಬಿದ್ದಿರ್ತಾನ ಏನ? ಈ ಅಪ್ ನೋಡಿರಿ, ಆತ ಮೈಕು ಕ್ಯಾಮ್ರಾ ಹಿಡ್ಕೊಂಡ್ ಬಂದೇವ್ರಿ. ತಿರ್ಗಾ ಊರಾಗೆಲ್ಲ ನನ್ನ ಮಗನ ಬಗ್ಗೆ ಗೊತ್ತಾಗಲಿ ಅಂತಾನೆ. ಸುಮ್ಮ ಕೋಳಜ್ಜ ಕಂಡವ್ರೆ. ಬೇಡಪ್ಪ, ಸವಾಸನೆ ಬೇಡ. ಇವು ಟಿವಿ ಸವಾಸ ಬೇಡ. ತಿರ್ಗಾ ಆಮೇಲೆ ಎಲ್ಲನ ಇಡಿಯೋ ಮಾಡ್ಕೊಂಡು ಹೋಗ್ತಾರೆ, ಊರ್ ತುಂಬಾ ಎಲ್ಲ ಪ್ರಚಾರ ಮಾಡ್ತಾರೆ. ನನ್ನ ಮಗನ್ ಮಾನ ಮರ್ಯಾದೆ ಏನಾಗಾರ? ಬೇಡ ಸುಮ್ಕಿರೋ. ಅಜ್ಜಿ, ನಾವ್ ಯಾರ ಬಗ್ಗೆನೂ ಆತರ ಕೆಟ್ಟದಾಗ ತೋರ್ಸಕ್ ಹೋಗಲ್ಲ, ಅರ್ಥ ಆಯ್ತಾ? ಅವರ ವಿಶೇಷ ಟ್ಯಾಲೆಂಟ್ ಬಗ್ಗೆ, ಅವ್ರ ವಿಶೇಷ ಮಾತುಗಾರಿಕೆ ಬಗ್ಗೆ ಮಾತ್ರ ಜನರಿಗೆ ಪರಿಚಯ ಮಾಡ್ಕೊಂಡ್ ಕೊಡ್ತೀವಿ ಅಷ್ಟೇ. ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ, ಸುಮ್ಕಿರಿ. ಸುಮ್ಕಿರಪ್ಪ, ನೀವ್ ಹಿಂಗ್ ಅಂತೀರಾ? ತಿರ್ಗಾ ನಾನ್ ನೋಡಲ್ವೇ ಟಿವಿ ಕುಕೊಂಡಾಗ ಯಾತ ಕೇಳ್ತೀರಾ? ಅವ್ ನಮ್ಮ ಹುಡುಗ ಮೊದ್ಲೇ ಹಸುವಲ್ದಾನ ಅವನು. ಬೇಡ ಸುಮ್ಕಿರು. ಬರಜ್ಜ ಬೇಡ ಸುಮ್ಕಿರು.
ಏ ಸುಮ್ಮ ಕುಕ್ಕರ್ ಪುಟ್ರಂಗಜ್ಜಿ ಏನಾಗಲ್ಲತ್ತ ನಿನ್ ತಲೆ ಕೆಡಿಸ್ಕೊಬೇಡ ಸುಮ್ಕಿರು. ಅಬಾ ಬಾ 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 ಹಂಗಾರೆ ನಿನ್ನ ಮಗ ಸೀನಪ್ಪಗ್ ಬುದ್ಧಿಲ್ವೇ? ಜಗ ತೂಗನವನು ಮಗ ತೂಗಕ್ ಬರಲ್ಲ. ಇಂತರ ನ್ಯೂಸ್ ಜನ ನೋಡಿಲ್ಲ ನಾನು ಸುಮ್ಕಿರು ನಿನ್ನ ಮಗ. ಹಾ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಆದ್ರೂನು ಬೋರಾಜು ಯಾಕ ಒಂಥರ ಆಕೈತಪ್ಪ. ವಾ ಏನೋ ಮಾಡೋ ಹೋಗಿ. ಏನ್ ನ್ಯೂಸ್ ಚಾನಲ್ ರೇ, ನಡೀರಿ ನಡೀರಿ. ನಿಮ್ಗೆ ಇವತ್ತು ಒಳ್ಳೆ ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಕಜ್ಜಾಯ. ಅವನ್ ತಾಗ ಮಾತಾಡ್ತಾ ಇದ್ರೆ ಬೈಗಾಗದೆ ಗೊತ್ತಾಗಲ್ಲ. ನಿಮ್ಮಿಗೆ ಸುಸ್ತಾಗ್ಬೇಕೆ ಹೊರ್ತು ಅವನಿಗೆ ಸುಸ್ತಾಗಲ್ಲ. ಮಾತಾಡಿ ಆಡಿನು ಮಾಸೊಂದ್ ಮಾತಾಡ್ತಾನೆ. ನಡೀರಿ ನಡೀರಿ. ನಮಗೂ ಅದೇ ಬೇಕಾಗಿರೋದು ಯಜಮಾನ್ರಿ. ಈ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ರೆ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ಲೋ ವೈರಲ್ಲು. ಯಜಮಾನ್ರೆ ಬರ್ರಿ ಬರ್ರಿ. ಏನಪ್ಪ ಗೌಡ್ರು ಇಷ್ಟಾದ್ರೂ ಹೊರಗೆ ಬಂದಿಲ್ಲ? ಗೌಡ್ರೆ ಗೌಡ್ರೆ ಹಾ ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಸೀನಾ ಏನ್ಲ ಅಣ್ಣವ್ರ ಹಾಡು ಹೇಳ್ಕೊಂಡು ಬಲ್ ಖುಷಿಯಾಗಿದ್ಯಾ ಇವತ್ತು? ಯಾಕಲ್ಲ ಏನು ಕೂಲಿ ಗಿಲಿ ಒಯ್ಲ್ವಲ್ಲ? ಕೆಲ್ಸ ಏನು ಇಲ್ವೇನು? ಗೌಡ್ರೆ ಕೆಲಸ ಮಾಡಿರೇನ್ ಬಿದ್ದೇವೆ, ನಾನೇ ಹೋಗಿಲ್ಲ. ರಂಗನಾಥಪ್ಪ ಕೈ ಕೀಳ ಕೇಳಿದ್ದಿ ಇವತ್ತು ಬಾಲ ಒಂದಲ್ಲಿ ಕೈ ಕಿತ್ಕೊಂಡ್ ಕೊಡಿದ್ದಿ ಅಂತ. ಯಾಕ ಒಂಥರ ಮೈ ಕೈಯೆಲ್ಲ ನೋವು ಗೌಡ್ರೆ. ಅದಕ್ಕೆ ಇವತ್ತು ಒಂದಿನ ಫುಲ್ ರೆಸ್ಟ್ ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟೆ. ಏನ್ ಗೌಡ್ರೆ ಸಮಾಚಾರ? ನಾಳೆಕ್ ಭಾನುವಾರ. ಎಲೆ ಭಾನುವಾರದ್ದು ಸಮಾಚಾರ ಇನ್ಯಾತ್ತಲ್ಲ. ಎಲ್ಲನ ಒಂದಿಟ್ಟು ಕಾಡಂದಿ ಬಾಡಿ ಸಿಕ್ಕಿರೆ ತಂದು ಮಾಡ್ಕೊಂಡು ಉಣ್ಬೇಕಷ್ಟೇನ. ಗೌಡ್ರೆ ಗೌಡ್ರೆ ಸಿರಪ್ಪ. ಏ ಬೋರಜ್ಜ ನಿಧಾನಕ್ಕೆ ಬಡ್ಕೊಳಲ್ಲ, ಇದ್ಯಾಕಲ್ಲ ಹಿಂಗೆ ಕಿರಿಸ್ತಿದ್ಯಾ? ಹಾ ಯಾರವರು? ಯಾರನ್ನ ಕರ್ಕೊಂಬಂದಿದ್ಯಾ? ಯಾವ ಊರವರು? ಗೌಡ್ರೆ ಇವರು ನ್ಯೂಸ್ ಚಾನಲ್ನರಂತೆ. ಅಲ್ವಲ್ಲ, ಅವರು ನ್ಯೂಸ್ ಚಾನಲ್ನರನಾಗ್ಲಿ ಯಾರನ್ನ ಆಗ್ಲಿ ನಮ್ಮಂತ ಕ್ಯಾಕಲ್ಲ ಕರ್ಕೊಂಬಂದೆ? ಗೌಡ್ರೆ ಇವ್ರು ಕೇಳಿರು ಅದೇ ನಿಮ್ಮೂರಾಗೆ ಯಾರನ್ನ ವಿಶೇಷವಾದ ವ್ಯಕ್ತಿಗಳಿದ್ರೆ ಅವ್ರನ್ನ ಮಾತಾಡಿಸ್ಬೇಕು ನಾವು, ತೋರಿಸ್ರಿ ಅಂತನ ಕೇಳಿರು. ಅದಕ್ಕೆ ನಾನು ಇವನು ಸೀನಪ್ಪನು ನೀವು ಇಬ್ರು ವಿಶೇಷವಾಗಿ ಇದ್ದಿರಲ್ಲ, ಅದಕ್ಕೆ ನಿಮ್ಮನ್ನೇ ಮಾತಾಡಿಸ್ಲಿ ಅಂತ ಕರ್ಕೊಂಬಂದೆ ಗೌಡ್ರೆ. ಲೇ ಲೇ ಸೀನಾ ನೋಡ್ಲ ಇವ್ ಬೋರಜ್ಜ ಅಂತ ಎಡವಟ್ ಮಾಡ್ತಾನೆ ಅಲ್ವಲ್ಲ. ನಾನು ನೀನು ವಿಶೇಷ ಏನಲ್ಲ ಅಲ್ಲ, ನೀನಂದ್ರೆ ಒಟ್ಟು ವಿಶೇಷ ಇದ್ರು ಇರ್ಬೋದು, ನಾನ್ ಯಾವ ವಿಶೇಷನಲ್ಲ. ಇವ್ ಬೋರಜ್ಗೆ ಅಂತ ತಲೆಗೆ ಬುದ್ಧಿ ಐತ ಸಗಣಿ ಐತಲ್ಲ, ನಮ್ಮಂತ ಕ್ಯಾಕಲ್ಲ ಕರ್ಕೊಂಬರಕ್ ಹೋದ ಇವನು. ಏ ಬೋರಯ್ಯ, ವೈ ಯು ಬ್ರಿಂಗ್ ದಿಸ್ ಫೆಲೋ ಟು ಹಿಯರ್? ಹೂ ಗಿವ್ ದ ಪರ್ಮಿಷನ್ ಟು ಬ್ರಿಂಗ್ ದಿಸ್ ಫೆಲೋ? ಯಾರಜ್ಜ ಪರ್ಮಿಷನ್ ನೀನ್ ಕೊಟ್ಟಿದ್ದೀನಿ ಕರ್ಕೊಂಬ ಅಂತಾನ? ತಿಕ್ಕ ತಿಳಿಯಲ್ಲ ಮಕ ತಿಳಿಯಲ್ಲ ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮ ಕರ್ಕೊಂಬ ಇಷ್ಟ. ಲೇ ಸೀನಾ ಇವನು ಕರ್ಕೊಂಬಂದಿನ ಕಳ್ಳ ಗೊತ್ತಾಗ್ದಾನ, ಬೇಜಾರು ಮಾಡ್ಬೇಡ ಕಣಲೆ, ಬೈಬೇಡ ನನ್ನ. ಅಯ್ಯಪ್ಪ ಬೈಕಂತಾನೆ, ಯಾತ ಒಂದು ಮಾತಾಡ್ ಕಳ್ಸಲ್ಲ. ಹೂ ಆರ್ ಯು ಮ್ಯಾನ್? ವೈ ಯು ಕೇಮ್ ಹಿಯರ್? ವಾಟ್ಸ್ ದ ಪರ್ಪಸ್ ಯು ಕೇಮ್ ಹಿಯರ್ ಮ್ಯಾನ್? ಸರ್ ನಮಸ್ಕಾರ ಸರ್, ನನ್ನ ಹೆಸರು ಸುಂದರೇಶ್ ಅಂತ. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ನಿಮ್ದೊಂದು ಇಂಟರ್ವ್ಯೂ ತಗೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ಈ ಊರಿನಲ್ಲಿ ವಿಶೇಷವಾದಂಥ ವ್ಯಕ್ತಿ ನೀವು ಅಂತ ಅವ್ರು ಹೇಳಿದ್ರು, ಬೋರಪ್ಪನವರು. ಸೊ ಆ ಉದ್ದೇಶದಿಂದ ನಾವು ಈಗ ಬಂದಿದ್ದೀವಿ. ನಿಮ್ದೊಂದು ಸಣ್ಣದೊಂದು ಇಂಟರ್ವ್ಯೂ ಮಾಡ್ಬೋದಾ ಸರ್? ನೋ 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 ಮಿಸ್ಟರ್ ಸುಂದರೇಶ್, ಸಾರಿ ಐ ಆಮ್ ನಾಟ್ ಗಿವಿಂಗ್ ಇಂಟರ್ವ್ಯೂ. ಗೌಡ್ರು ಅಂಡ್ ಮೀ ಇನ್ ಅ ಸೀರಿಯಸ್ ಡಿಸ್ಕಷನ್. ಪ್ಲೀಸ್ ಪ್ಲೀಸ್ ಲೀವ್ ಫ್ರಮ್ ಹಿಯರ್. ಸರ್ ಪ್ಲೀಸ್ ಆ ಥರ ಮಾತಾಡಕ್ಕೆ ಹೋಗಬೇಡಿ, ಅಲ್ಲಿಂದ ಬಂದಿದ್ದೀವಿ. ಸಣ್ಣದೊಂದು ಜಸ್ಟ್ ಒಂದು 5 or 10 minutes ಇಂಟರ್ವ್ಯೂ ಅಷ್ಟೇ, ಜಾಸ್ತಿ ಮಾತಾಡ್ಸಕ್ ಹೋಗಲ್ಲ, ನಿಮಗೆ ತೊಂದರೆನೂ ಕೊಡಕ್ ಹೋಗಲ್ಲ. 10 ನಿಮಿಷದಲ್ಲಿ ನಾನು ಇಂಟರ್ವ್ಯೂ ಮುಗಿಸ್ತೀನಿ. ಲೇ ಸೀನಾ ಏನಲ್ಲ ಅವ್ರು ಕೇಳ್ತಿರೋದು, ನೀನೇನಲ್ಲ ಹೇಳ್ತಿರೋದು, ನನಗೆ ಒಂದು ಅಂದುವರಿತಿಲ್ವಲ್ಲ. ಗೌಡ್ರೆ ಇವರು ನನ್ನ ಸಂದರ್ಶನ ಮಾಡಬೇಕಂತೆ, ಇಂಟರ್ವ್ಯೂ ಮಾಡ್ಬೇಕಂತೆ. ಅದಕ್ಕೆ ನಮ್ಮ ಮೂರ್ಗನ್ನ ಹುಡುಕಿ ಬಂದೆವ್ರಂತೆ. ನಾನು ಅದು ಕೇಳ್ತಾ ಇದ್ದೀನಿ. ಇಲ್ಲಪ್ಪ ನಾನು ಯಾವ ಇಂಟರ್ವ್ಯೂನು ಕೊಡಲ್ಲ, ಏನು ಇಲ್ಲ, ನಡಿಯಂತ
ಏಯ್ ಸೀನಾ, ನಮ್ಮೂರಕ್ಕೆ ಇಲ್ಲಿವರೆಗೂ ಯಾರೋ ಟಿವಿ ಚಾನಲ್ನಾರು ಬಂದಿಲ್ಲ ಕಣಲ್ಲ. ಈ ಅಪ್ಪ ಬಂದೇವನೆ, ನಮ್ಮೂರಿನ ಬಗ್ಗೆ ನಮ್ಮ ಜನದ ಬಗ್ಗೆ ಎಲ್ಲ ಮಾತಾಡಿ ಹೇಳಲ್ಲ, ಜನಕ್ಕೆಲ್ಲ ಗೊತ್ತಾಗ್ಲಿ. ಏ ಇಲ್ಲ ಅನ್ಬೇಡ ಕಣಲೇ ಸೀನಾ. ನನಗೋಸ್ಕರ, ಈ ಗೌಡನ್ಗೋಸ್ಕರನ ಒಪ್ಕೊಳಲ್ಲ, ಮಾತಾಡಲ್ಲ. ಗೌಡ್ರೆ, ನಿಮಗೋಸ್ಕರ ನಾನು ಒಪ್ಕೊಂತೀನಿ. ನೀವು ರಿಕ್ವೆಸ್ಟ್ ಮಾಡ್ಕೊಂಬಕ್ ಹೋಗ್ಬೇಡ್ರಿ. ಈ ಗಿವಿಂಗ್ ದ ಆರ್ಡರ್ಸ್, ನೀವು ಆರ್ಡರ್ ಮಾಡ್ರಿ, ಆದೇಶ ಮಾಡ್ರಿ. ಐ ವಿಲ್ ಗಿವ್ ದ ಇಂಟರ್ವ್ಯೂ. ಗೌಡ್ರೆ, ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಯಾರಿಗೋಸ್ಕರ? ನಿಮಗೋಸ್ಕರ. ಎಸ್, ನಾನು ಇಂಟರ್ವ್ಯೂ ಕೊಡ್ತೀನಿ. ಸರ್, ನನಗೊಂದು 2 ಚೇರ್ ಬೇಕಿತ್ತು ಸರ್, ಪ್ಲೀಸ್ ಅರೇಂಜ್ ಮಾಡೋಕ್ಕಾಗುತ್ತಾ? ಅಫ್ಕೋರ್ಸ್, ಐ ವಿಲ್ ಅರೇಂಜ್ ಎವ್ರಿಥಿಂಗ್, ಡೋಂಟ್ ವರಿ. ಸರ್, ಸ್ಟಾರ್ಟ್ ಮಾಡಲಾ ಸರ್? ಎಸ್ ಎಸ್, ವಿ ಆರ್ ದ ರೆಡಿ. ಮಾಡಿ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಂದರೇಶ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಮೋಸ್ಟ್ ಟ್ಯಾಲೆಂಟೆಡ್, ಎಜುಕೇಟೆಡ್ ಅಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಕ್ಕಂತಹ ಶ್ರೀನಿವಾಸ್ ಅಲಿಯಾಸ್ ಕುಡುಕ್ ಸೀನಪ್ಪ. ಸ್ನೇಹಿತರೆ, ಕುಡುಕ್ ಸೀನಪ್ಪ ಅಂದ ತಕ್ಷಣ ಶಿರಾ ತುಂಬೆಲ್ಲ ಇವರ ಹೆಸರು ಫುಲ್ ಫೇಮಸ್ ಆಗಿದೆ. ನಾನೇ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಬನ್ನಿ, ಇವ್ರನ್ನ ಒಂದೊಂದಾಗಿ ಮಾತಾಡಿಸ್ತಾ ಅವರ ಒಂದು ಟ್ಯಾಲೆಂಟ್ ಬಗ್ಗೆ, ಅವರ ಒಂದು ವಿಶೇಷತೆ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಂಡು ಕೊಡ್ತಾ ಹೋಗ್ತೀವಿ. ವೆಲ್ಕಮ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಸುಂದರೇಶ್ ಅವರೇ. ನಿಮಗೂ ಕೂಡ. ಯಾಕಂತಂದ್ರೆ ನೀವು ಇವತ್ತು ನಮ್ಮೂರ್ಗನ್ನ ನಮ್ಮನ್ನ ಹುಡಿಕೊಂಡು ಬಂದಿದ್ದೀರಾ, ನಮ್ಮೂರ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀರಾ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮನ್ನ ಪರಿಚಯ ಮಾಡ್ಕೊಂಡು ಕೊಟ್ರಿ. ನಮ್ಮ ಪಕ್ಕದಾಗ ಒಬ್ಬರು ಇದ್ದಾರೆ, ನಮ್ಗಿನ್ನೂ ವಿಶೇಷವಾದ ವ್ಯಕ್ತಿ, ತುಂಬಾ ದೊಡ್ಡ ಮನಸ್ಸಿನವರು. ಅವರ ಮನೆ ಬಾಗಿಲಿಗೆ ಸಹಾಯ ಅಂತ ಬಂದವ್ರನ್ನ ಬರಿಗೈಯಲ್ಲಿ ಯಾವತ್ತೂ ಕಳಿಸಿಲ್ಲ. ಅವರು ಬೇರೆ ಯಾರು ಅಲ್ಲ, ನಮ್ಮೂರಿನ ಹಿರಿಕರು, ಗೌಡ್ರು, ನಿಮ್ಮೆಲ್ಲರ ನೆಚ್ಚಿನ ಶಿವಲಿಂಗೇಗೌಡ್ರು. ಓ ಸಾರಿ, ಶಿವಲಿಂಗೇಗೌಡ್ರೆ, ನಿಮಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆತು ಕಣಪ್ಪ, ಧನ್ಯವಾದಗಳು. ಶ್ರೀನಿವಾಸ್ ಅವರೇ, ನಾನು ನಿಮ್ಮನ್ನ ಸೀನಪ್ಪ ಅಂತ ಕರಿಬೋದಾ? ಯಾಕಂತಂದ್ರೆ ನೀವು ಹೇಳಿದ ಪ್ರಕಾರ ಇಡೀ ಶಿರಾ ಜನತೆಗೆ ಹಾಗೂ ಕರ್ನಾಟಕದ ಜನತೆಗೆ ನೀವು ಶ್ರೀನಿವಾಸ್ ಅನ್ನೋದಕ್ಕಿಂತ ಸೀನಪ್ಪ ಅಂತಾನೆ ಫೇಮಸ್ ಆಗಿದ್ದೀರಾ. ಆದ್ರಿಂದ ನಾನು ನಿಮ್ಮನ್ನ ಸೀನಪ್ಪ ಅಂತ ಕರಿಬೋದಾ? 100% ಕರೀರಿ. ನನ್ನ ಹೆಸರೇ ಸೀನಪ್ಪ, ಕರೆದು ಬಿಡ್ರಿ ಹೆಂಗೆ. ಹಾಗಾದ್ರೆ ಓಕೆ ಸೀನಪ್ಪ ಅವರೇ, ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಸೀನಪ್ಪ ಅವರೇ, ಇಡೀ ನಮ್ಮ ಕರ್ನಾಟಕದ ಜನತೆಗೆ, ಶಿರಾ ಜನತೆಗೆ ನಿಮ್ಮ ಊರು ಯಾವುದು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಜನಗಳಿಗೆಲ್ಲ ನೀವು ಸೀನಪ್ಪ ಅಂತ ಪರಿಚಯ ಆಗಿದ್ದೀರ. ಆದರೆ ನಿಮ್ಮ ಊರು ಯಾವುದು, ನಿಮ್ಮ ಫ್ಯಾಮಿಲಿ ಹೇಗಿದೆ, ನಿಮ್ಮ ಊರಿನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಜನರಿಗೆ ಗೊತ್ತಿಲ್ಲ. ದಯವಿಟ್ಟು ತಿಳಿಸ್ಕೊಂಡು ಕೊಡಕ್ಕಾಗುತ್ತಾ? ಎಸ್, ಆಫ್ ಕೋರ್ಸ್. ಐ ವಿಲ್ ಗಿವ್ ಆಲ್ ಇನ್ಫಾರ್ಮೇಶನ್ ಅಬೌಟ್ ಮೀ. ಇವತ್ತು ಹೇಳ್ತೀನಿ ಕೇಳ್ರಿ. ನಮ್ಮ ಜನರಿಗೋಸ್ಕರ ನಾನು ಯಾರು ಬೇಕಾದ್ರೂ ಹೇಳಕ್ ರೆಡಿ. ನಮ್ಮೂರಿನ ಹೆಸರು, ನಮ್ಮೂರು ಎಲ್ಲೈತಿ ಎಂಬುದು ನಿಮ್ಮ ಪ್ರಶ್ನೆ ಅಲ್ವಾ? ನಾನು ಹೇಳ್ತೀನಿ ಕೇಳ್ರಿ. ನಮ್ಮೂರಿನ ಹೆಸರು ಗಂಗನಹಳ್ಳಿ, ಶಿರಾ ತಾಲೂಕಿನ ಕಸಬಾ ಹೋಬಳಿಯ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ಒಂದು ಪುಟ್ಟ ಗ್ರಾಮ. ನಮ್ಮ ಊರಿನ ಹೆಸರು ಗಂಗನಹಳ್ಳಿ. ಓಕೆ ಶ್ರೀನಿವಾಸ್ ಅವರೇ, ದಟ್ಸ್ ನೈಸ್. ಯಾಕಂದ್ರೆ ಸುಮಾರು ಜನಕ್ಕೆ ನಿಮ್ಮ ಬಗ್ಗೆ ಪರಿಚಯ ಇತ್ತು, ಬಟ್ ನಿಮ್ಮ ಊರಿನ ಬಗ್ಗೆ ಗೊತ್ತಿರಲಿಲ್ಲ. ಇವತ್ತು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಉದ್ಯೋಗ, ಅದ್ರ ಬಗ್ಗೆ ನೀವು ತಿಳಿಸ್ಕೊಂಡು ಕೊಡ್ತೀರಾ? ಅವೆಲ್ಲ ಹೇಳ್ಕೊಂಡ್ರೆ ಒತ್ತು ಮುಣುಗ್ತಾ ಇದ್ ಬಿಡ್ರಿ ಸ್ವಾಮಿ ಅಂತ. ಅವೆಲ್ಲ ಯಾಕೆ ನೀವು ಕೇಳ್ತಾ ಇದ್ದೀರಾ, ಹೇಳ್ತೀನಿ ತಗೊಳ್ರಿ. ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಅಂದ್ರೆ ಪ್ರೈಮರಿ ಎಜುಕೇಶನ್ ನಮ್ಮೂರಿನಾಗೆ ನಡೀತೈತಿ, ನಮ್ದು ಗಂಗನಹಳ್ಳಿ. ಆಮೇಲೆ ನಮ್ಮ ಆಲನಹಳ್ಳಿಗೆ 6ನೇ ಕ್ಲಾಸು 7ನೇ ಕ್ಲಾಸು ಓದಿ. ಆಮೇಲೆ 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸ್ನ ಚಿಕ್ಕನಹಳ್ಳಿಗೆ ಓದಿ. ಚಿಕ್ಕನಹಳ್ಳಿಯಾಗ ಒಂದು ಹೇಳ್ಬೇಕು ನಿಮಗೆ, ಹೇಳ್ತೀನಿ ಕೇಳ್ರಿ. ಯಾರು? ಸುಂದರೇಶ್ ಅವ್ರೆ, SKVD ಅಂತ ಒಂದು ಸ್ಕೂಲು ನಾನು ವಿದ್ಯಾಭ್ಯಾಸ ಮಾಡಿದ್ದು. ಎಂತ ಸ್ಕೂಲು ಅಂತೀರ ಸ್ವಾಮಿ? ಅದ್ರ ಫುಲ್ ಫಾರಂ ಹೇಳ್ತೀನಿ ಕೇಳ್ರಿ. ಶ್ರೀಕೃಷ್ಣ
ಪಾಠಶಾಲೆ ಅಂತ. ಹೈಸ್ಕೂಲು ಅಲ್ಲೇ ಓದಿದ್ದು, ಕಾಲೇಜು ಅಲ್ಲೇ ಓದಿದ್ದು. ಅದೆಷ್ಟೋ ವಿದ್ಯಾರ್ಥಿನಿಯರಿಗೆ ದಾರಿದೀಪವಾದಂತ ಒಂದು ಶಾಲಾ ಕಾಲೇಜು ಕಂಡ್ರಿ SKVD. ಅದು ನೆನಪಿಸ್ಕೊಂಡ್ರೆ ನನಗೆ ಈಗಲೂ ಬೇಡ ಹೊಡೆಯ್ಬಿಟ್ಟು ಅಲ್ಲಿ ಮರದಡೆಗೆ ಬೆಂಚ್ ಹಾಕ್ಯವ್ರು, ಅಲ್ಲಿ ಕೂಕೊಂಡು ಬಿಡೋಣ ಒಟ್ಟೊತ್ತು ಅನ್ನಿಸ್ಬಿಡ್ತೈತಿ. ಅಂತ ತಣ್ಣಂದು ಜಾಗ, ಎಷ್ಟೋ ಜನಕ್ಕೆ ದಾರಿದೀಪವಾದಂತಹ ಜಾಗ SKVD ಪದವಿ ಪೂರ್ವ ಕಾಲೇಜು, ಹಂಗೆ SKVD ಪ್ರೌಢಶಾಲೆ ಅಂತ. ಇಲ್ಲಿ ನನ್ನ ಕಾಲೇಜು ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾನು ಹೋಗಿದ್ದು ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ. ಅಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದೆ ಸ್ವಾಮಿ. ಮಾಸ್ಟರ್ ಡಿಗ್ರಿ ಯಾವುದ್ರ ಬಗ್ಗೆ ಅಂತ ಗೊತ್ತಾ ನಿಮಗೆ? ಜರ್ನಲಿಸಂ, ಮಾಸ್ಟರ್ ಇನ್ ಜರ್ನಲಿಸಂ ಮಾಡಿರೋದು ಸ್ವಾಮಿ ನಾನು. ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ ನಿಮ್ಗೆ. ಓ, ಜರ್ನಲಿಸಂ ಮಾಡಿದಿರಾ ನೀವು? ನೈಸ್. ಹಾಗಾದ್ರೆ ನಮ್ಗೆ ನಿಮ್ಮಿಂದ ಕಲಿಯೋದು ತುಂಬಾ ಇದೆ ಶ್ರೀನಿವಾಸ್ ಅವರೇ. ಸುಂದರೇಶ್ ಅವರ ಒಂದು ಮಾತು ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬನು ಪ್ರತಿಯೊಂದರಲ್ಲೂ ಕಲಿಯುವಂತದ್ದಿದೆ, ಅರ್ಥ ಆಯ್ತಾ? ನೀವು ಕಲಿಬೇಕು, ನಾನು ಕಲಿಬೇಕು ಅಷ್ಟೇನ. ಇನ್ನು ಏನಾದ್ರೂ ಕೇಳೋದಿದ್ರೆ ಕೇಳ್ಬಿಡ್ರಿ. ಸೀನಪ್ಪ ಅವರೇ, ಜೀವನ ಅಂತ ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ವೆರಿ ಗುಡ್ ಕ್ವಶನ್. ಜೀವನ ಅದು ಹೆಂಗ ಬರುತ್ತೋ ಹಂಗ ಅನುಭವಿಸ್ಕೊಂಡು ಹೋಗ್ಬೇಕು. ನೋಡ್ರಿ ಸುಂದರೇಶ್ ಅವ್ರೆ, ಒಂದ್ ಹೇಳ್ತೀನಿ, ಜೀವನ ಹೆಂಗ ಬರುತ್ತೋ ಹಂಗ ಅನುಭವಿಸ್ಕೊಂಡು ಹೋಗ್ಬೇಕು. ಆಲ್ಟರ್ನೇಟಿವ್ ಹುಡ್ಕಕ್ ಹೋಗಬಾರ್ದು. ಕಷ್ಟ ಬಂತ ಕಷ್ಟ ಅನುಭವಿಸ್ಬೇಕು, ಸುಖ ಬಂತ ಸುಖ ಅನುಭವಿಸ್ಬೇಕು. ಸುಖ ಬಂದಾಗ ಕಷ್ಟ ಬೇಕು, ಕಷ್ಟ ಬಂದಾಗ ಸುಖ ಬೇಕು. ಇಲ್ಲ ಯಾವಾಗಲೂ ನನಗೆ ಸುಖ ಬೇಕು ಅಂತಂದ್ರೆ ಅದು ಜೀವನದಲ್ಲಿ ಸಾರತ್ವನೇ ಇರಲ್ಲ, ಅದರಲ್ಲಿ ಖುಷಿನೇ ಇರಲ್ಲ. ಕಷ್ಟ ಸುಖಗಳನ್ನು ಸಮವಾಗಿ ರೈಲಿನ 2 ಹಳಿಗಳಂತೆ ನಾವು ಸಮತೂಕವಾಗಿ ತೂಗಿಸ್ಕೊಳ್ಳೋದ್ರೆ ಮಾತ್ರ ಜೀವನ ಸಫಲವಾಗಿರುತ್ತೆ. ಇನ್ನೊಂದು, ಯಾವತ್ತೂ ದುಡ್ಡಿನಿಂದ ಹೋಗಬಾರದು. ದುಡ್ಡಿನಿಂದ ಹೋದ್ರೆ ನೆಮ್ಮದಿ ನಮ್ಮ ತಾಯಿಗೂ ಇರಲ್ಲ. ನಾವ್ಯಾವತ್ತು ವ್ಯಾಲ್ಯೂಸ್, ಮೌಲ್ಯಗಳ ಜೊತೆನೆ ಬದುಕಬೇಕು. ಅದನ್ನು ಬಿಟ್ಟು ಅವನು ಅಷ್ಟು ಕೋಟಿ ಮಾಡ್ಯವನೆ, ಅವನು ಸೈಟ್ ತಗೊಂಡವನೆ, ಕಾರ್ ತಗೊಂಡವನೆ, ಬಂಗ್ಲೆ ತಗೊಂಡವನೆ. ಸ್ವಾಮಿ, ಅವ್ರ ಅಪ್ಪ ಮಾಡಿದ್ನೋ ಅವ್ರ ತಾತ ಮಾಡಿದ್ನೋ ತಗೊಂಡವನೆ. ನೀನು ದುಡಿಯಪ್ಪ, ದುಡಿ, ಒಳ್ಳೆ ತಂದಾಗ ದುಡಿ, ಸಂಪಾದಿಸು ತಗ. ಆದ್ರೆ ದುಡಿಬೇಕಾದ್ರೆ ಎತ್ತಿಕ್ಸಿಕೊಂಡು ದುಡಿಬೇಕು. ಯಾರ್ಯಾರೋ ದುಡಿತಾರೆ, ಒಳ್ಳೆ ಮಾರ್ಗದಲ್ಲಿ ದುಡಿಬೇಕು. ಸತ್ತ ಮೇಲೆ ಏನ್ ಹೊತ್ಕೊಂಡು ಹೋಗಕ್ಕಾಯ್ತು ಸ್ವಾಮಿ? ಸತ್ತ ಮೇಲೆ ಏನ್ ತಗೊಂಡು ಹೋಗಕ್ಕಾಯ್ತೆ? ಸ್ವಂಟದ ಇದ್ದಿದ್ದು ಹುಡ್ದಾರನು ಕಿತ್ತು ಬಿಸಾಕ್ತಾರಂತೆ. ಇರೋ ತಕ ನೆಮ್ಮದಿಗಿರ್ಬೇಕು. ಆದ್ರೆ ಒಳ್ಳೇದು ಮಾಡು 4 ಜನಕ್ಕೆ, ಕೆಟ್ಟದಂತೂ ಮಾಡಕ್ ಹೋಗ್ಬೇಡ. ದಿಸ್ ಇಸ್ ಮೈ ಪಾಲಿಸಿ ಸುಂದರೇಶ್. ನೀವು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ತುಂಬಾ ಅದ್ಭುತವಾಗಿ ಜೀವನದ ಬಗ್ಗೆ ಸಾರಾಂಶ ಕೊಟ್ಟಿದ್ದೀರಾ ಶ್ರೀನಿವಾಸ್ ಅವರೇ. ನೀವು ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ, ನಾನು ಒಬ್ಬ ಜರ್ನಲಿಸ್ಟ್ ಆಗಿ, ನಮ್ಮಿಬ್ಬರ ನಡೆ ಒಂದಷ್ಟು ಮಾತುಕತೆ ಪ್ರಾರಂಭವಾಗಲಿ. ಈಗ ಪ್ರಸ್ತುತ ಪತ್ರಿಕೋದ್ಯಮದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನೋಡಿ ಸ್ವಾಮಿ, ಈಗಿನ ಜರ್ನಲಿಸಮ್ ಪತ್ರಿಕೋದ್ಯಮ ಮೊದ್ಲಿನಂಗಿಲ್ಲ. ಅದೇ ಮೊದ್ಲಿನಂಗೆ ಇರ್ಬೇಕು ಅಂತಾನು ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಎಂತೆಂತ ದೊಡ್ಡ ಪತ್ರಕರ್ತರು, ಪತ್ರಿಕೋದ್ಯಮಿಗಳು ಇದ್ದಾರೆ. ಅವ್ರ ಮುಂದೆ ನಾವೆಲ್ಲ ಬಚ್ಚ. ಆದ್ರೆ ನನಗನ್ಸಿದ್ದ 4 ಮಾತು ಹೇಳ್ತೀನಿ, ನೀವು ಕೇಳಿದ್ದೀರಾ ಅಂತಾರೆ. ಪತ್ರಿಕೋದ್ಯಮದಲ್ಲೂ ಏನ್ ಹೇಳ್ರಿ, ಎಥಿಕ್ಸ್ ಇರ್ಬೇಕು ಸ್ವಾಮಿ, ಎಥಿಕ್ಸ್ ಇರ್ಬೇಕು. ಇವಾಗ ಬಟ್ಟೆ ಬಿಚ್ಚಾಕ ಕುಣಿಯೋದ್ನೆಲ್ಲ ಪೇಪರ್ ಟಿವಿ ತೋರಿಸ್ತಾರೆ. ಬೇಡ ಸ್ವಾಮಿ ಅದು. ಯಾವಾಗ ನಾವು ಜನಗಳಿಗೆ ಕೆಟ್ಟದನ್ನು ಪ್ರಚಾರ ಮಾಡ್ತಾ ಹೋಗ್ತೀವೋ ಜನರ ಮನಸ್ಥಿತಿನೂ ಅದೇ ರೀತಿ ಬದಲಾವಣೆ ಆಗುತ್ತೆ. ಹಿಟ್ಲರು ಯಾವಾಗಲೂ ಒಂದು ಮಾತು ಹೇಳಾರಂತೆ ಸ್ವಾಮಿ, ಏನ್ ಹೇಳ್ರಿ, ಒಂದು ಸುಳ್ಳನ್ನು 1000 ಬಾರಿ ನಾವು ಹೇಳಿದಾಗ ಆ ಸುಳ್ಳೆ ಸತ್ಯವಾಗುತ್ತೆ ಅಂತ.
ಅದೇ ರೀತಿ ನಾವು ಯಾವುದನ್ನ ಜನರ ಮುಂದೆ ಬಿಂಬಿಸ್ತಾ ಹೋಗ್ತೀವೋ ಜನರದನ್ನ ನಿಧಾನವಾಗಿ ನಂಬ್ತಾ ಹೋಗ್ತಾರೆ. ಅದಕ್ಕೆ ಒಳ್ಳೆಯದನ್ನು ಜನರಿಗೆ ಹೇಳಿದ್ರೆ ಒಳ್ಳೆಯದನ್ನು ನಂಬುತ್ತಾರೆ, ಒಳ್ಳೆಯದನ್ನು ಮಾಡ್ತಾರೆ. ಪೀತ ಪತ್ರಿಕೋದ್ಯಮ ಬೇಡ, ಎಲ್ಲೋ ಜರ್ನಲಿಸಮ್ ಬೇಡ, ಒಳ್ಳೆಯದನ್ನೇ ತೋರಿಸ್ಬೇಕು. ಈಗ ವ್ಯೂಸ್ ಬರ್ಲಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ನಾಗೆ, ಫೇಸ್ಬುಕ್ನಾಗೆ, ಯೂಟ್ಯೂಬ್ನಾಗೆ ಎಂತೆಂಥ ವಿಡಿಯೋಗಳನ್ನ ಮಾಡಕ್ ಹೋಗ್ತಾರೆ. ಮಾಡಬಾರ್ದು ಸ್ವಾಮಿ. ಹಿಂಗೆ ವ್ಯೂಸ್ ಬರ್ಲಿ ಅಂತ ಮಾಡಿ ವ್ಯೂಸ್ ಹಿಂದ್ಬಿಟ್ರೆ ನಮ್ಮ ಜೀವನ ಬೆತ್ತಲೆ ಆಗ್ಬಿಡುತ್ತೆ. ಇದು ತಪ್ಪು ಅಂತ ನಾನು ಹೇಳಕ್ ಬಯಸ್ತೀನಿ. ಪತ್ರಿಕೋದ್ಯಮ ಏನ್ ಸರ್ಕಾರದ 4ನೇ ಅಂಗ ಅಂತಾರೆ, ಅಲ್ಲ ಸಂವಿಧಾನದ 4ನೇ ಅಂಗ. ಏನ್ ಹೇಳಿ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನೆಕ್ಸ್ಟ್ ಬರೋದೇ ಪತ್ರಿಕಾರಂಗ, ಪತ್ರಿಕೋದ್ಯಮ, ಪತ್ರಿಕೆ, ಟಿವಿಗಳು. ಯಾಕಂದ್ರೆ ಈ ಎಲ್ಲ ಅಂಗಗಳು, ಮೇಲಿನ 3 ಅಂಗಗಳು ಮಾಡಿದಂತಹ ತಪ್ಪನ್ನ ತಿದ್ದಿ ಹೇಳ್ತಕ್ಕಂಥವು, ಬೆಟ್ಟು ಮಾಡಿ ತೋರಿಸ್ತಕ್ಕಂತಹದ್ದು ಪತ್ರಿಕಾರಂಗ. ನಾವೊಂದು ಚೆನ್ನಾಗಿದ್ದು ಬಿಟ್ರೆ ಸಮಾಜನ ಸುಭಿಕ್ಷವಾಗಿರುತ್ತೆ, ಒಳ್ಳೆಯ ವಾತಾವರಣ ಇರುತ್ತೆ ಅಂತಕ್ಕಂತಹದ್ದು ನನ್ನ ವಾದ ಸ್ವಾಮಿ.